सुशीलं सुमनसचरितं सुप्रेमवन्दितं सीते रामकथा हृदयम् ಇದು ನಿಜವೇ ಮಂತರೆ? ನಿಜವಿಲ್ಲದಿದ್ದರೆ ನಾನೇನು ಹುಡುಗಾಟಕ ಈ ಪಾನೀಯವನ್ನು ತಯಾರಿಸಿರುವುದು? ಸರಿ, ಹಾಗಾದರೆ ನೀನು ಹೇಳಿದಂತೆ ಮಾಡುವೆ. ಅಷ್ಟೇ ಸಾಲದು ಮಹಾರಾಣಿ. ಮಹಾರಾಜರು ಬಂದ ಕೂಡಲೇ ಶೃಂಗಾರ ಸಾಮ್ರಾಜ್ಯಕ್ಕೆ ಹಾತೊರೆಯುವಂತೆ ಆಕರ್ಷಣೀಯವಾಗಿರಬೇಕು ನಿಮ್ಮ ಸೌಂದರ್ಯ. ಏಕೆ ಮಂತರೆ, ಈಗಿರುವ ಅಲಂಕಾರ ಸಾಲದೆ? ಸಾಲದು. ನಾನೇ ನಿಮ್ಮನ್ನು ಅಲಂಕಾರ ಮಾಡುತ್ತೇನೆ, ನಡೀರಿ. ಈಗ ನೋಡಿ, ನಿಮ್ಮ ಸೌಂದರ್ಯವನ್ನು ನೋಡಿದ ತಕ್ಷಣ ಮಹಾರಾಜರಲ್ಲಿ ಮನ್ಮಥ ತನ್ನ ಕಿಚ್ಚನ್ನು ಹಚ್ಚುತ್ತಾನೆ. ದೀಪಕ ಶ್ರೀ ಶ್ರೀ ದಶರಥ ಮಹಾರಾಜರು ಆಗಮಿಸುತ್ತಿದ್ದಾರೆ. ಮಹಾರಾಣಿ, ಮಹಾರಾಜರು ಆಗಮಿಸುತ್ತಿದ್ದಾರೆ. ನಾನಿನ್ನು ಹೊರಡುತ್ತೇನೆ. ನಾನು ಕೇಳಿದ್ದನ್ನು ನೆನಪಿನಲ್ಲಿಡಿ, ಅದರಂತೆ ಮಾಡಿ ಮಹಾರಾಣಿ. ಖಂಡಿತ ಮಂತರೆ, ನಾನು ಮರೆಯುವುದಿಲ್ಲ. ನಡೀರಿ ನಡಿ. ನಾನಿನ್ನು ಹೊರಡುತ್ತೇನೆ, ಅಪ್ಪಣೆ. ನೀಡು ಸೌಖ್ಯ
ಕುಮಾರ, ಕೀರ್ತಿಶೀಲನಾಗು ಕುಮಾರ. ಮಾತೆ, ತಾವು ಕ್ಷೇಮವೇ? ನನ್ನ ಕ್ಷೇಮಕ್ಕೇನು ಕೊರತೆ? ನಿನ್ನಂಥ ಗುಣವಂತ ಧೀರ ಪುತ್ರನು ನನಗಿರುವಾಗ ನಾನೇಕೆ ಚಿಂತಿಸಬೇಕು? ಈಗ ನಿನ್ನ ಹೊಣೆಗಾರಿಕೆ ಹೆಚ್ಚಾಗಿದೆ. ರಾಜ್ಯ ಕರ್ತವ್ಯದ ಕಡೆ ಗಮನವನ್ನು ಕೊಡು. ಸದಾ ತಾಯಿಯ ಮಡಿಲಲ್ಲೇ ಇರಬೇಕೆಂದು ಬಯಸುವುದು ಸರಿಯಲ್ಲ. ಆದರೂ ಹೆತ್ತ ಮಾತೆಯ ಅಕ್ಕರೆಯನ್ನು ಮರೆಯಲಾಗುತ್ತದೆ. ಮಾತೆಯ ಸಂತೋಷಕ್ಕಿಂತ ಮಿಗಿಲಾದದ್ದು ಇನ್ಯಾವುದಿದೆ? ಪತ್ನಿಯ ಪ್ರೇಮ ರಾಜ್ಯ ಕಾರ್ಯಗಳಿಗಿಂತ ತಮ್ಮ ಯೋಗಕ್ಷೇಮ, ತಮ್ಮ ಸಂತೋಷವೇ ನನಗೆ ಮುಖ್ಯವಾದದ್ದು. ಇತ್ತೀಚೆಗೆ ತಮ್ಮನ್ನು ಹೆಚ್ಚಾಗಿ ಕಾಣುತ್ತಿಲ್ಲವೆಂದು ಬೇಸರವಾಗಿದ್ದರೆ ನನ್ನನ್ನು ಕ್ಷಮಿಸಿ. ಇಲ್ಲ ರಾಮ, ನೀನು ಯಾವ ಅಪರಾಧವನ್ನು ಮಾಡಿಲ್ಲ ಕ್ಷಮಿಸುವುದಕ್ಕೆ. ಆದರೂ ತಮ್ಮ ಯೋಗಕ್ಷೇಮದ ಕಡೆಗೆ ಹೆಚ್ಚು ಗಮನ ಕೊಡುತ್ತಿಲ್ಲವೆಂಬ ಅಳುಕು ನನ್ನನ್ನು ಬಾಧಿಸುತ್ತಿದೆ. ರಾಮ, ಅಂತ ಯಾವ ಅಳುಕು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ. ನಿನ್ನ ಮಾತೃಭಕ್ತಿ, ಪಿತೃಭಕ್ತಿ, ಪ್ರಜಾವಾತ್ಸಲ್ಯದ ಬಗ್ಗೆ ಈ ನಾಡಿನ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತು. ಮಾತೆಯಾಗಿ ಅದಕ್ಕಾಗಿ ನಾನು ಹೆಮ್ಮೆ ಪಡುತ್ತೇನೆ. ತಮ್ಮ ಅಭಿಮಾನ, ಶುಭ ಹಾರೈಕೆಯೇ ನನಗೆ ಶಕ್ತಿ ಕೊಡುತ್ತದೆ. ನನ್ನ ಹಾರೈಕೆಯು ಸದಾ ನಿನ್ನ ಮೇಲಿರುತ್ತದೆ. ರಾಜ್ಯದ ಕಾರ್ಯಗಳಲ್ಲಿ ನಿನ್ನ ಗಮನವನ್ನು ಕೊಡು. ನನ್ನ ಚಿಂತೆ ನಿನಗೆ ಬೇಡ. ನನ್ನ ಪ್ರೀತಿಯ ಸೊಸೆ ಸೀತೆ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ. ನನ್ನ ಎಲ್ಲ ಕೆಲಸಗಳಿಗೂ ಸಹಕಾರ ನೀಡುತ್ತಾಳೆ. ನನಗೆ ಬೇಸರವಾಗದಂತೆ ನೋಡಿಕೊಳ್ಳುತ್ತಾಳೆ. ಹಾಗಾದರೆ ತಮ್ಮ ಸೊಸೆಯಿಂದ ತಮಗೆ ಸಮಾಧಾನವಾಗಿದೆಯೇ? ಶಿವಧನುಸ್ಸನ್ನು ಜಯಿಸಿ ತಂದ ಸೊಸೆಯಲ್ಲವೇ? ಆದರೆ ಅವಳು ನನ್ನ ಪ್ರೀತಿಯಿಂದ ನನ್ನ ಮನಸ್ಸನ್ನೇ ಗೆದ್ದು ಬಿಟ್ಟಿದ್ದಾಳೆ. ಬಂದಿರಾ ಪ್ರಭು? ಬನ್ನಿ, ಕುಳಿತುಕೊಳ್ಳಿ. ಸ್ವೀಕರಿಸಿ ಪ್ರಭು. ಏನಿದು? ವಿಶೇಷವಾದ ಪಾನೀಯ. ವಿಶೇಷವಾದ ಪಾನೀಯವೇ? ಹೌದು. ದೇಹದಲ್ಲಿ ನವಚೈತನ್ಯವನ್ನು ತುಂಬಿ ಉತ್ಸಾಹಿತರನ್ನಾಗಿ ಮಾಡುವ ಶಕ್ತಿ ಈ ಪಾನೀಯಕ್ಕಿದೆ. ನಿಮಗಾಗಿ ಇದನ್ನು ಮಾಡಿಸಿದೆ. ಈ ವೃದ್ಧನ ದೇಹದಲ್ಲಿ ತಾರುಣ್ಯದ ಉಲ್ಲಾಸವನ್ನು ಮೂಡಿಸಬೇಕೆಂಬುದು ನಿನ್ನ ಆಸೆ. ಹಾಗೆಯೇ ಆಹಾ, ಸ್ವಾದ ಹೊಸದಾಗಿದೆ. ನೀನೂ ಹೊಸದಾಗಿಯೇ ಕಾಣಿಸುತ್ತೆ. ಪ್ರಭು, ನಾನು ಅದೇ ಹಳೆಯ ಕೈಕೇಯಿ. ಇಲ್ಲದೇವಿ, ಪ್ರತಿ ಬಾರಿಯೂ ನೀನು ಹೊಸದಾಗಿಯೇ ಕಾಣಿಸುತ್ತಿರುವೆ. ಒಣ ಕಾಷ್ಟವನ್ನು ಚಿಗುರಿಸಬಲ್ಲ ಸಂಜೀವಿನಿ ಈ ನಿನ್ನ ಸೌಂದರ್ಯದಲ್ಲಿದೆ. ಅಂದ ಮೇಲೆ ಈ ಪಾನೀಯದ ಅಗತ್ಯವೇನು? ನಿಮ್ಮ ಪ್ರೇಮ ತುಂಬಿದ ಕಣ್ಣಿಗೆ ನನ್ನ ಸೌಂದರ್ಯ ಸುಂದರವಾಗಿ ಕಾಣುವುದರಲ್ಲಿ ಅತಿಶಯವೇನಿಲ್ಲ. ನಿಜದೇವಿ, ಈ ನಿನ್ನ ಸೌಂದರ್ಯ ನಿತ್ಯ ನೂತನ. ಪ್ರಭು, ನನ್ನಿಂದ ನಿಮಗೆ ಇಷ್ಟೆಲ್ಲ ಆನಂದವಾಗುತ್ತಿರುವಾಗ ನೀವು ನನಗೆ ಆನಂದವನ್ನುಂಟು ಮಾಡಬೇಕು. ನಿನ್ನ ಆನಂದವೇ ನನ್ನ ಆನಂದವಲ್ಲವೇ? ನೀವು ನನ್ನ ಒಂದು ಕೋರಿಕೆಯನ್ನು ಈಡೇರಿಸಬೇಕು ಪ್ರಭು. ಹೇಳ್ತೀವಿ, ಹಿಂಚರಿಕೆ ಏಕೆ?
ಅದೇನೆಂದರೆ ಹೇಳಿದೆ, ನಿನ್ನ ಆನಂದಕ್ಕೆ ನಾನೇನು ಮಾಡಿದೆ? ಪ್ರಭು, ನನ್ನ ಪುತ್ರ ಭರತನನ್ನು ನೀವು ಈ ಕೂಡಲೇ ಕೇಕೇಯಿ ರಾಜ್ಯದಿಂದ ಕರೆಸಬೇಕು. ದೇವಿ, ಭರತ ಅಲ್ಲಿ ಸುಖವಾಗಿದ್ದಾನೆಂದು ಹೇಳಿದನು. ಅವನಿಗೆ ಇಷ್ಟ ಬಂದಾಗ ಬರುತ್ತಾನೆ. ಹಾಗೊಮ್ಮೆ ಅವನನ್ನು ನೋಡುವ ಆಸೆ ಇದ್ದರೆ ನೀನೇ ಒಮ್ಮೆ ಹೋಗಿ ಬಾ. ನಾನು ಅಲ್ಲಿಗೆ ಹೋಗುವುದಿಲ್ಲ. ದೇವಿ, ಏಕೆ ಈ ಭರತ ಅನ್ಯರ ಮನೆಯಲ್ಲಿ ನಿನ್ನ ತವರ ಮನೆಯಲ್ಲಿ ತಾತನ ಮನೆಯಲ್ಲಿ ಸುಖವಾಗಿ ಕಾಲ ಕಳೆಯುತ್ತಿದ್ದಾನೆ. ಪ್ರಭು, ಎಷ್ಟು ದಿನ ತಾನೆ ನನ್ನ ಪುತ್ರ ಭರತ ತಂದೆ ತಾಯಿಯನ್ನು ಬಿಟ್ಟು ತಾತನ ಮನೆಯಲ್ಲಿ ಇರಬೇಕು? ಅವರಾದರೂ ಕಳುಹಿಸಬೇಕು, ನೀವಾದರೂ ಕರೆಸಬೇಕು ಪ್ರಭು. ದೇವಿ, ಭರತನನ್ನು ಕರೆಸಿ ಎಂದು ಮೇಲಿಂದ ಮೇಲೆ ಏಕೆ ಒತ್ತಾಯ ಮಾಡುತ್ತಿರುವೆ? ಏಕೆಂದರೆ ನನ್ನ ಪುತ್ರ ನನ್ನ ಬಳಿಯಲ್ಲಿಯೇ ಇರಬೇಕೆಂಬ ಆಸೆ. ಹಾಗೆ ಬಯಸುವುದು ತಪ್ಪೆ? ಇಲ್ಲದು, ಇದು ಪುತ್ರನ ಮೇಲಿನ ಪ್ರೀತಿಯಿಂದ ಬಂದ ಮಾತಲ್ಲ. ಬೇರೆ ಏನೋ ಬಲವಾದ ಕಾರಣವೇ ಇರಬೇಕು. ಅದಕ್ಕೆ ಈ ಹಠ. ಕಾರಣವಿದೆ ಎಂದೇ ತಿಳಿದು ಅವನನ್ನು ಇಲ್ಲಿಗೆ ಕರೆಸಿ. ನಿಜ ಹೇಳುತ್ತೀನಿ, ಈ ನಿನ್ನ ಹಠ ಒತ್ತಾಯದ ಹಿಂದೆ ಭಾರತನ ಯುವರಾಜ್ಯಾಭಿಷೇಕದ ಉದ್ದೇಶ ಇದೆ ತಾನೆ? ಇರಬಹುದೆಂದೇ ತಿಳಿದುಕೊಳ್ಳಿ. ಈ ಹಿಂದೆಯೇ ನಾನು ಸ್ಪಷ್ಟಪಡಿಸಿದ್ದೇನೆ. ಧರ್ಮದ ಪ್ರಕಾರ ಜ್ಯೇಷ್ಠ ಪುತ್ರ ರಾಮಚಂದ್ರನೇ ಯುವರಾಜನಾಗುತ್ತಾನೆಂದು. ಸಾಧ್ಯವಿಲ್ಲ. ನನ್ನ ಪುತ್ರ ಭರತನೇ ಯುವರಾಜನಾಗಬೇಕು. ಅದು ಎಂದೆಂದಿಗೂ ಸಾಧ್ಯವಿಲ್ಲ. ಸಾಧ್ಯವಾಗದೇ ಇದ್ದರೆ ನಾನು ಬದುಕಿರಲು ಸಾಧ್ಯವಿಲ್ಲ. ಕೈಕೇಯಿ, ಬೇಡ. ಈ ಹಠ ಒಳ್ಳೆಯದಲ್ಲ. ನಿನ್ನ ತಾಯಿಯವರು ತಂದೆಯವರೊಂದಿಗೆ ಹೀಗೆ ಹಠ ಮಾಡಿದ ಪರಿಣಾಮವೇನಾಯಿತೆಂದು ಅರಿತು ಇಂತಹ ಅವಿವೇಕವೇ. ಅಂದರೆ ನನ್ನ ತಂದೆ ನನ್ನ ತಾಯಿಯನ್ನು ತೊರೆದ ಹಾಗೆ ನೀವು ನನ್ನನ್ನು ತೊರೆಯುವಿರಾ? ಬೇಡದೇವಿ, ಇಂತಹ ಅಪಶಕುನದ ಮಾತುಗಳನ್ನ ಆಡಬೇಡ. ವಾಸ್ತವವನ್ನು ಅರ್ಥ ಮಾಡಿಕೋ. ನನಗೆ ತಿಳಿದಿರುವ ವಾಸ್ತವ ಒಂದೇ. ನನ್ನ ಪುತ್ರ ಭರತ ಯುವರಾಜನಾಗಬೇಕು. ಆಗಲೇಬೇಕು. ನಾನು ಒಪ್ಪದಿದ್ದರೆ ನಾನು ಬಿಡುವುದಿಲ್ಲ. ಸರಿ. ಅತಿಯ ಪ್ರೀತಿಗಿಂತಲೂ ವಂಶದ ಗೌರವಕ್ಕಿಂತಲೂ ನಿನ್ನ ಹಠವೇ ದೊಡ್ಡದಾದರೆ ಏನಾದರೂ ಮಾಡಿಕೊ. ಇನ್ನು ಮುಂದೆ ನಾನು ಇಲ್ಲಿಗೆ ಬರಲಾರೆ. ಬರುವುದಿಲ್ಲವೇ? ನಾನು ನೋಡುತ್ತೇನೆ ಅದೆಷ್ಟು ದಿನ ನೀವು ನನ್ನಿಂದ ದೂರವಿರುತ್ತೇನೆ. ನೀವಿಲ್ಲಿಗೆ ಬಂದೇ ಬರುತ್ತೀರಾ? ಶಂಭೋ ಮಹಾದೇವ ವಿಶ್ವೇಶಾಂಬರ ವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ನೀಲಕಂಠ ನಮೋಸ್ತುತೆ. ಓಂ ಶ್ರೀ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಮಾತೆ ನಮೋ ನಮಃ. ಕುಮಾರ, ರಾವಣ, ಆಗ್ನೇಯ ಅಸ್ತ್ರಗಳಿಂದ ನಿನಗಾವ ತೊಂದರೆಯೋ ಆಗಲಿಲ್ವೇ? ಆ ದೇವತೆಗಳಿಂದ ನಿನಗಾವ ಆಪತ್ತು ಸಂಭವಿಸಲಿಲ್ಲವೇ? ಆಪತ್ತು, ಅಪಾಯ
ಮಾತೆ, ಈ ನಿನ್ನ ವೀರಪುತ್ರನ ಶಬ್ದಕೋಶಗಳಲ್ಲಿ ಆಪತ್ತು, ಅಪಾಯ, ನೋವು, ಸೋಲು ಎಂಬ ಶಬ್ದಗಳೇ ಇಲ್ಲ. ಚತುರ್ಮುಖ ಬ್ರಹ್ಮನನ್ನು ಹೊರಪಡೆದು ಮೆಚ್ಚಿಸಿದ ಅಜಯ್, ಸದಾಶಿವನ ಪರಮಾನುಗ್ರಹವನ್ನು ಪಡೆದ ವೀರ, ನಿನ್ನಂತಹ ವೀರಮಾತೆಯ ಹರಕೆಯನ್ನು ಪಡೆದಿರುವ ಪರಾಕ್ರಮಿ. ನನಗೆ ಅಪಾಯವನ್ನುಂಟು ಮಾಡುವ ಗುಂಡಿಗೆ ಈ 3 ಲೋಕಗಳಲ್ಲಿ ಯಾರಿಗಿದೆ ಮಾತೆ? ವಿಜಯೀ ಭವ ಎಂದು ಹರಸಿ ಕಳುಹಿಸಿದ ನೀನೇ ಆತಂಕವನ್ನು ಪಡುತ್ತಿರುವೆ ಏಕೆ? ಅಗ್ರಜ, ಮಾತೆಯವರು ದುಷ್ಟತ್ವವನ್ನು ಕಂಡು ಆತಂಕಗೊಂಡಿದ್ದರು. ನೀನು ಆಗ್ನೇಯಾಸ್ತ್ರದಿಂದ ಸೋತು ಅಗ್ನಿ ಪಂಜರದಲ್ಲಿ ಸಿಲುಕಿ ಜೀವಭಯದಿಂದ ಕಷ್ಟಪಡುತ್ತಿರುವಂತೆ ಸ್ವಪ್ನ ಬಿತ್ತಂತೆ. ಆದುದರಿಂದ ನಿನ್ನ ಕ್ಷೇಮಕ್ಕಾಗಿ ನಾವಿಲ್ಲಿ ಶಿವನ ಪ್ರಾರ್ಥನೆ ಸಲ್ಲಿಸುತ್ತಿದ್ದೆವು. ಓಹೋ ವಿಭೀಷಣ, ಇದಕ್ಕೆಲ್ಲ ನೀನೇ ಕಾರಣವಿರಬೇಕು. ಇಲ್ಲದ ಭಯಭೀತಿಗಳನ್ನು, ಸಲ್ಲದ ಆರೋಪವನ್ನು ನನ್ನ ಮಾತೆಯ ಮನಸ್ಸಿಗೆ ತುಂಬಿರಬೇಕು. ನಿನ್ನ ಹೇಳಿತನದ ಶಾಂತಿ ಮಂತ್ರಗಳನ್ನು ಪಠಿಸುತ್ತಾ ನನ್ನ ವೀರ ಮಾತೆಯ ಹೃದಯದಲ್ಲಿ ಅಶಾಂತಿಯನ್ನು ಮೂಡಿಸಿರಬೇಕು. ಅದಕ್ಕೆ ಅಂತಹ ದುಸ್ವಪ್ನವನ್ನು ಕಂಡಿದ್ದಾರೆ. ಇನ್ನಾದರೂ ಈ ಸಹೋದರನಿಗೆ ತಕ್ಕುದಲ್ಲದ ವರ್ತನೆಯನ್ನು ನಿಲ್ಲಿಸು. ಮಾತೆ, ನಿಮ್ಮ ಪುತ್ರನ ಬಗ್ಗೆ ವಿಶ್ವಾಸವಿಲ್ಲವೇ? ಅಜೇಯ ರಾವಣನ ಅಖಂಡ ಪರಾಕ್ರಮದ ಬಗ್ಗೆ ಭರವಸೆ ಇಲ್ಲವೇ? ಅಲ್ಲದೆ ವಿಭೀಷಣನ ಮಾತುಗಳನ್ನು ಕೇಳಿ ಯಾರಾದರೂ ಹೆದರುತ್ತಾರೇನು? ಏ ಲಂಕೇಶ್ವರನು ಒಮ್ಮೆ ಯುದ್ಧಕ್ಕೆ ಹೊರಟನೆಂದರೆ ವಿಜಯ ಮಾಲೆಯನ್ನು ಧರಿಸಿಯೇ ಬರುತ್ತಾನೆ. ಇದರಲ್ಲಿ ಯಾವ ಸಂದೇಹವೂ ಮಾತೆ, ವೃಥಾ ಕಳವಳ ಪಡಬೇಡಿ. ಸದ್ಯ ನೀನು ವಿಜಯಿಯಾಗಿ ಸುರಕ್ಷಿತವಾಗಿ ಬಂದಿಯಲ್ಲ, ಅಷ್ಟೇ ಸಾಕು. ನನ್ನ ಮೇಲಿನ ವ್ಯಾಮೋಹಕ್ಕಿಂತ ಆ ರಾಮನ ಮೇಲಿನ ಪ್ರೀತಿಯೇ ಅಧಿಕವಾಗಿದೆ. ಜೀವನ ಅನಿಶ್ಚಿತತೆಗಳ ಸರಪಳಿ ದೇವಿ. ಅದನ್ನು ಅರ್ಥ ಮಾಡಿಕೊಂಡರೆ ಹಠಾತ್ತನೆ ಒದಗೋ ವಿಯೋಗವನ್ನು ಸಹಿಸಿ ಸಮಚಿತ್ತವನ್ನು ಕಾಯ್ದುಕೊಳ್ಳಬಹುದು. ಸುಮಂತ್ರರೇ, ತಾವು ಏನಾದರೂ ಮಾಡಿ ಈ ಶುಭ ಕಾರ್ಯ ಯಾವ ಅಡ್ಡಿ ಆತಂಕಗಳು ಇಲ್ಲದೆ ಮಂಗಳಕರವಾಗಿ ಜರುಗಬೇಕು. ಹಿರಿಯರಾದವರು ಹಿರಿಯರಾಗಿ ನಡೆದುಕೊಂಡಿದ್ದರೆ ಇಂತಹ ಪರಿಸ್ಥಿತಿ ಬರುತ್ತಿತ್ತೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ
ಮಾತೆ